ಇವತ್ತು ಫಟಾಫಟ್ 50ಯಲ್ಲಿ ಮೊದಲ ಸುದ್ದಿ ಏನು ಅಂತ ನೋಡೋದಾದ್ರೆ ದೆಹಲಿಯ ಎನ್ಸಿಆರ್ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭೂಮಿ ಕಂಪಿಸಿದೆ. ಇದು ಮುಂಜಾನೆ ಜನರು ಇನ್ನೂ ಹಾಸಿಗೆಯಲ್ಲಿದ್ದಾಗಲೇ ಭೂಕಂಪನ ಆಗಿದೆ. ರಿಕ್ಟರ್ ಮಾಪಕದಲ್ಲಿ 4.3 ತೀವ್ರತೆ ದಾಖಲಾಗಿದೆ. ಕೆಲವರು ಬಾಂಬ್ ಸ್ಫೋಟ ಸಂಭವಿಸಿದಂತೆ ಭಾಸವಾಯಿತು ಅಂತ ಹೇಳಿದ್ದಾರೆ. ಈ ಭೂಕಂಪನದ ಅನುಭವವನ್ನ ಪ್ರತ್ಯಕ್ಷದರ್ಶಿಯೊಬ್ಬ ಬಿಚ್ಚಿಟ್ಟಿದ್ದಾನೆ. ಈಗಷ್ಟೇ ತುಂಬಾ ಪ್ರಬಲವಾದ ಭೂಕಂಪ ಸಂಭವಿಸಿತು. ನಾನು ಮಲಗಿದ್ದೆ, ಅಚಾನಕ್ ಆಗಿ ಭೂಮಿ ಅಲ್ಲಾಡಲು ಶುರುವಾಯಿತು. ಆ ಶಬ್ದದಿಂದ ತುಂಬಾ ಭಯವಾಯಿತು. ತುಂಬಾ ಭಯ ಆಯಿತು ಅಂದಿದ್ದಾನೆ. ಉತ್ತರ ಪ್ರದೇಶದ ಮಹಾಕುಂಭಮೇಳ ಜನಸಾಗರ ವೇಳೆಗೆ ಹರಿದು ಬರ್ತಾ ಇದೆ. ಕಾಲ್ತುಳಿತಗಳಂತ ಘಟನೆ ಆಗ್ತಾ ಇದ್ರೂ ಕೂಡ ಕುಂಭಮೇಳಕ್ಕಂತೂ ಜನ ಬರ್ತಲೇ ಇದ್ದಾರೆ. ರೈಲು ಗಾಡಿಗಳ ಮೂಲಕ, ಬಸ್ ಮೂಲಕ ಕೂಡ ಜನ ಪ್ರಯಾಗ್ರಾಜ್ನತ್ತ ಬರ್ತಿದ್ದಾರೆ. ಕುಂಭಮೇಳಕ್ಕೆ ಸಂಪರ್ಕ ಕಲ್ಪಿಸುವಂತ ಹಲವಾರು ಮಾರ್ಗಗಳಲ್ಲಿ ಇನ್ನೂ ಕೂಡ ಟ್ರಾಫಿಕ್ ಸಮಸ್ಯೆ ಎದುರಾಗ್ತಾ ಇದೆ. ಊರಿಗೆ ಬಂದವರು ನೀರಿಗೆ ಬರೆದಿರ್ತಾರೆಯೇ ಎಂಬ ಗಾದೆ ಮಾತಿನಂತೆ ಕುಂಭಮೇಳಕ್ಕೆ ಬಂದಂತವರು ಪಕ್ಕದ ಅಯೋಧ್ಯೆ ಮತ್ತು ವಾರಣಾಸಿಗೆ ಹೋಗದೇ ಇರ್ತಾರೆಯೇ ಎನ್ನುವಂತಾಗಿದೆ. ಯಾಕಂದ್ರೆ ಕುಂಭಮೇಳಕ್ಕೆ ಬರುವಂತಹ ಜನ ನಂತರ ಅಕ್ಕಪಕ್ಕದ ಅಯೋಧ್ಯೆ ಮತ್ತು ವಾರಣಾಸಿಗೆ ಹೋಗ್ತಿದ್ದಾರೆ. ಹೀಗಾಗಿ ಈಗ ಅಯೋಧ್ಯೆ ಮತ್ತು ವಾರಣಾಸಿಯಲ್ಲೂ ಸಿಕ್ಕಾಪಟ್ಟೆ ರಶ್. ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಅನ್ನ ಕಳ್ಳತನ ಮಾಡಿ ಅಕ್ರಮ ಗಾಂಜಾ ಮಾರಾಟ ಮಾಡೋದಕ್ಕೆ ಹೊರಟಿದ್ದ 4 ಬಂಧಿಸಲಾಗಿದೆ. ಹಾವೇರಿಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಸಿದ್ದೇಶ್ ಬಾಲಣ್ಣನವರ್, ಪವನ್ ಕುಮಾರ್, ವೀರೇಶ್ ಮತ್ತು ಬಸಪ್ಪ ಅಡ್ವೇರ್ನನ್ನ ಬಂಧಿಸಲಾಗಿದೆ. ಟಾಟಾ ಏಸ್ 353 ಗ್ರಾಂ ಅಕ್ರಮ ಗಾಂಜಾ, ಮೊಬೈಲ್ ಸೇರಿದಂತೆ 4,46,000 ಮೌಲ್ಯದ ವಸ್ತುಗಳು ವಶಕ್ಕೆ ಸಿಕ್ಕಿದೆ. ಮುದ್ದುಲಕ್ಷ್ಮಿ ಸೀರಿಯಲ್ ನಟ ಚರಿತ್ ಬಾಳಪ್ಪ ಅಲಿಯಾಸ್ ಧ್ರುವಂತ್ ವಿರುದ್ಧ ಮತ್ತೊಂದು ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿದೆ. ಸೀರಿಯಲ್ ಶೂಟಿಂಗ್ ನೋಡಲು ಹೋಗಿದ್ದ ವೇಳೆ ಸಂತ್ರಸ್ತೆಗೆ ಪರಿಚಯವಾಗಿ ಪ್ರೀತಿಯ ನಾಟಕವಾಡಿದ್ದ ಬಳಿಕ ಆಕೆಗೆ ಕೈ ಕೊಟ್ಟು ಮತ್ತೊಬ್ಬರ ಜೊತೆ ಮದುವೆ ಆಗಿದ್ದ. ಆದರೂ ತನ್ನ ಜೊತೆಗೆ ದೈಹಿಕ ಸಂಪರ್ಕ ಇಟ್ಟುಕೊಳ್ಳಲು ಒತ್ತಾಯಿಸಿದ್ದ. ಆದರೆ ಆಕೆ ನಿರಾಕರಿಸಿದ್ದಕ್ಕೆ ಮಹಿಳೆಯ ಮನೆ ಬಳಿ ಗಲಾಟೆ ಮಾಡಿದ್ದ ಎನ್ನಲಾಗಿದೆ. ಆಧಾರ್ ಜೋಡಣೆಯಲ್ಲಿ ಶ್ರಮಿಸಿದ ಗ್ರಾಮ ಆಡಳಿತ ಅಧಿಕಾರಿಗಳು ಸಹಾಯಕರಿಗೆ ಸಂಭಾವನೆ ನೀಡಲಾಗುವುದು ಅಂತ ಸಚಿವ ಕೃಷ್ಣ ಬೈರೇಗೌಡ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಜೊತೆಗೆ ಪಹಣಿಗಳ ಜೊತೆ ಆಧಾರ್ ಸೀಡಿಂಗ್ ಮಾಡಿದ ಸಿಬ್ಬಂದಿ ಅಧಿಕಾರಿಗಳು ಅಕ್ರಮ ನೋಂದಣಿಗಳ ತಡೆ ಮತ್ತು ರೈತರಿಗೆ ಸೂಕ್ತ ಸಮಯದಲ್ಲಿ ಅಗತ್ಯ ನೆರವನ್ನು ಕೊಟ್ಟರು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ, ರೆಕಾರ್ಡ್ ಬ್ರೇಕ್ ಸಿಎಂ ಅಂತ ಆಪ್ತರು ಹೊಸ ದಾಳ ಉರುಳಿಸಿದ್ದಾರೆ. ಇದಕ್ಕೆ ನಯವಾಗಿ ಡಿಸಿಎಂ ಡಿಕೆಶಿ ತಿರುಗೇಟ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಮ್ಮ ಲೀಡರ್, ಅವರೇ ನಮ್ಮ ನಾಯಕರು, ಅವರ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳಬೇಡಿ ಅಂತ ತಿಳಿದಿದ್ದಾರೆ. ದೆಹಲಿಯಲ್ಲಿ ನೂತನ ಸರ್ಕಾರ ರಚನೆ ವಿಚಾರ ಇಂದು ನಡೆಯಬೇಕಿದ್ದ ಬಿಜೆಪಿ ಶಾಸಕಾಂಗ ಸಭೆ ಮುಂದೂಡಲಾಗಿದೆ. ಫೆಬ್ರವರಿ 19ರಂದು ಅಂದ್ರೆ ನಾಡಿದ್ದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಇನ್ನು 20ನೇ ತಾರೀಕು ದೆಹಲಿಯ ನೂತನ ಸಿಎಂ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯ ಮಲಂಗಡ್ನಲ್ಲಿರುವ ಹಾಜಿ ಮಲಂಗ್ ದರ್ಗಾದಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗಲಾಗಿದೆ. ವಾರ್ಷಿಕ ಉರುಸ್ ಸಂದರ್ಭ ಸಂಘ ಪರಿವಾರದ ಗುಂಪೊಂದು ಕೇಸರಿ ಪತಾಕೆ ಬೀಸಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ ಘಟನೆ ನಡೆಯಿತು. ಈ ಘಟನೆ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಮಹಾಕುಂಭದಲ್ಲಿ ಪುಣ್ಯ ಸ್ನಾನಕ್ಕೆಂದು ಬಂದ ಯುವಕ ತಾನು ಮುಳುಗುವ ಬದಲು ಮೊಬೈಲ್ ಅನ್ನ ಮುಳುಗಿಸಿದ್ದಾನೆ. ಈ ಮೊಬೈಲ್ ಫೋನ್ ಕೂಡ ತುಂಬಾ ಪಾಪಕಾರ್ಯಗಳನ್ನ ಮಾಡಿದೆ, ಇದಕ್ಕೂ ಕೂಡ ಮೋಕ್ಷ ಸಿಗ್ಲಿ ಅಂತ ಮೊಬೈಲ್ ಅನ್ನ ನೀರಲ್ಲಿ ಗಂಗೆಯಲ್ಲಿ ಮುಳುಗಿಸಿದ್ದಾನೆ. ಇದನ್ನ ವಿಡಿಯೋ ಮಾಡಿ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದು ಭಾರಿ ವೈರಲ್ ಆಗ್ತಾ ಇದೆ. ಬಹುನಿರೀಕ್ಷಿತ ಇಂಡಿಯನ್ ಪ್ರೀಮಿಯರ್ ಲೀಗ್ IPL 2025ರ ವೇಳಾಪಟ್ಟಿ ರಿಲೀಸ್ ಆಗಿದೆ. ಮಾರ್ಚ್ 22ರಂದು IPL 2025 ಶುರುವಾಗುತ್ತೆ. ಕೋಲ್ಕತ್ತಾದಲ್ಲೇ ಮೊದಲ ಪಂದ್ಯ ಆರಂಭವಾಗಲಿದ್ದು ಫೈನಲ್ ಪಂದ್ಯ ಕೂಡ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಮೇ 25ನೇ ತಾರೀಕು ನಡೆಯಲಿದೆ.